ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಈ ಸೈಬರ್ ವಂಚಕರ ಹಾವಳಿ ಜಾಸ್ತಿ ಆಗ್ತಾ ಇದೆ. ಒಂದಿಲ್ಲೊಂದು ಪ್ರಕರಣಗಳು ವರದಿ ಆಗ್ತಾನೇ ಇದೆ. ಸೈಬರ್ ವಂಚಕರಿಂದ ನಾವು ಮೋಸ ಹೋದ್ವಿ ಅಂತ ಹೇಳಿ. ಈಗ ಅದಕ್ಕೆ ಪುಷ್ಟಿ ನೀಡುವಂತೆ ಕಳೆದ ಜನವರಿ ತಿಂಗಳಲ್ಲಿ ಬರೋಬ್ಬರಿ 110 ಕೋಟಿ ರೂಪಾಯಿಯ ಸೈಬರ್ ವಂಚನೆಯ ಪ್ರಕರಣಗಳು ವರದಿಯಾಗಿದೆ ಬೆಂಗಳೂರಿನಲ್ಲೇ. ಆದರೆ ಅದರಲ್ಲಿ ರಿಕವರಿ ಆಗಿರೋದು ಮಾತ್ರ ಕೇವಲ 87 ಲಕ್ಷ ರೂಪಾಯಿ. ಸೈಬರ್ ವಂಚನೆಯ ಬಗ್ಗೆ ಪೊಲೀಸರು ಸಾಕಷ್ಟು ಜಾಗೃತಿ ಮೂಡಿಸ್ತಿದ್ದಾರೆ. ಆದರೂ ಕೂಡ ಸಾರ್ವಜನಿಕರು ಸೈಬರ್ ವಂಚಕರ ಬಲೆಗೆ ಬೀಳೋದು ಕಾಮನ್ ಆಗಿ ಹೋಗ್ಬಿಟ್ಟಿದೆ. ಕೋಟ್ಯಾನುಕೋಟಿ ರೂಪಾಯಿ ಹಣವನ್ನು ಕಳ್ಕೊಳ್ತಾ ಇದ್ದಾರೆ. 2025 ಜನವರಿ ಒಂದೇ ತಿಂಗಳಲ್ಲಿ 110 ಕೋಟಿ ವಂಚನೆಯಾಗಿದೆ. ಇದರಲ್ಲಿ 70% ಬಹುತೇಕ ಹೂಡಿಕೆಯ ಸಂಬಂಧ ಅನ್ನೋದು ಇಂಟ್ರೆಸ್ಟಿಂಗ್ ವಿಚಾರ. 1 to 3 ರಿಟರ್ನ್ಸ್ ಅಂಥೇಳಿ ನಂಬಿಸಿ ವಂಚಕರು ವಂಚನೆಯನ್ನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ಸೈಬರ್ ವಂಚಕರ ಸ್ವರ್ಗ ಬೆಂಗಳೂರು ಹೇಗಾಗ್ತಾ ಇದೆ, ಯಾವ ಪ್ರಮಾಣದಲ್ಲಿ ಇವರು ಮೋಸ ಮಾಡ್ತಿದ್ದಾರೆ ನೋಡ್ತಾ ಹೋಗೋಣ. ಒಂದೇ ತಿಂಗಳಲ್ಲಿ ಬರೋಬ್ಬರಿ 110 ಕೋಟಿ ರೂಪಾಯಿ ವಂಚನೆಯನ್ನು ಮಾಡಿದ್ದಾರೆ ಸೈಬರ್ ವಂಚಕರು ಅನ್ನೋದು ಗೊತ್ತಾಗ್ತಾ ಇದೆ. ಕಳೆದ ಜನವರಿ ತಿಂಗಳಲ್ಲಿ 110 ಕೋಟಿ ರೂಪಾಯಿ ವಂಚನೆಯಾಗಿರೋದು ಗೊತ್ತಾಗ್ತಾ ಇದೆ. ಅದರಲ್ಲಿ ರಿಕವರಿ ಆಗಿರೋದು ಕೇವಲ 87 ಲಕ್ಷ ರೂಪಾಯಿ ಮಾತ್ರ. ಹೂಡಿಕೆ ಸಂಬಂಧವೇ ಬಹುತೇಕ ಸೈಬರ್ ವಂಚನೆಯಾಗಿದೆ ಅನ್ನೋದು ಪೊಲೀಸರ ತನಿಖೆಯ ಮೂಲಕ ಗೊತ್ತಾಗ್ತಾ ಇದೆ. ಅಂದರೆ ಈ 1 to 3 ಮಾಡ್ಕೊಡ್ತೀವಿ, 3 ಮಾಡ್ಕೊಡ್ತೀವಿ ಅಂಥೇಳಿ ನಂಬಿಸಿ ಜನರಿಂದ ಹಣವನ್ನು ಹೂಡಿಕೆ ಮಾಡಿಸ್ಕೊಂಡು ಅವರಿಗೆ ರಿಟರ್ನ್ ಮಾಡದೇನೆ ದೋಖಾ ಮಾಡ್ತಾ ಇರುವಂತಹ ಪ್ರಕರಣಗಳು. 41 ಪ್ರಕರಣಗಳನ್ನು ಸೈಬರ್ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ ಬೆಂಗಳೂರು ಒಂದರಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. 7 ಪ್ರಕರಣವನ್ನು ಟ್ರೇಸ್ ಮಾಡಿದ್ದಾರೆ. ಕೇವಲ 87 ಲಕ್ಷ ರೂಪಾಯಿ ಹಣವನ್ನು ರಿಕವರಿ ಮಾಡಿದ್ದಾರೆ.